ಯಾಕೆ ಲಚ್ಚಿ ನನ್ನೇ ತಿಂಕಳಂಗ್ ನೋಡ್ತಾ ಇದ್ಯಾ? ಅವ್ವಯ್ಯ, ನಿನ್ನನ್ನ ನನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕೆ ಆಯ್ತಿಲ್ಲ. ಬಾಯ್ ಬಿಟ್ರೆ ಬರೀ ಸುಳ್ಳೆ ಬರ್ತದಲ್ಲ ನಿನ್ ಬಾಯಿಲಿ. ನಿನ್ನಂತೋಳ್ನ ನಂಬಿ ತೆಪ್ ಮಾಡ್ಬಿಟ್ಟೆ ಅನ್ನಿಸ್ತದೆ. ನಿನ್ನಂತ ಸುಳ್ಗಾತಿನ ನಾನು ಯಾವತ್ತೂ ನಂಬಕ್ಕಿಲ್ಲ. ಅಲ್ಲಿ ಮಾವನ ಬಗ್ಗೆ ಅದೇನೇನೆಲ್ಲ ಸುಳ್ಳು ಹೇಳ್ದೆ ನೀನು? ಗೋಪಾಲ್ ಮಾಮ ಅದ್ ಯಾವಾಗ ಚಿಕ್ಕಮಂಗ್ಳೂರಲ್ಲಿತ್ತು? ಅದ್ ಯಾವಾಗ ಹೋಟ್ಲು ಕ್ಯಾಮೆ ಮಾಡ್ತಾ ಇತ್ತು? ಉದ್ದಕ್ಕೆ ಬರೀ ಸುಳ್ಳಲ್ಲೇ ಹೇಳೋದೆಲ್ಲ ಯಾಕೆ? ಅದು ಮಾಮಂಗೆ ಹಳೆದೆಲ್ಲ ಜ್ಞಾಪಕ ಬರಬಾರ್ದು ಅಂತ. ಅವ್ರಿಗೆ ಮರ್ತೋಗಿರೋದೆಲ್ಲ ನೆನಪಾದ್ರೆ ನಿಂಗೇನೋ ತೊಂದರೆ ಆಯ್ತದ? ಅದಕ್ಕೆ ಹಿಂಗ್ ಮಾಡ್ತಾ ಇದ್ಯಾ? ನಂಗಂತೂ ಗೊತ್ತಾಯ್ತು ಬಿಡು, ನೀನ್ ಮಹಾನ್ ಭೂರಿದಾಸಿ. ಬಾಯ್ ಬಿಟ್ರೆ ಬರೀ ಬುಲ್ಡೆನಯ್ಯ. ನೀನ್ ಇದನ್ನೆಲ್ಲ ಮಾಡೋದ್ ನೋಡಿದ್ರೆ ಖಂಡಿತ ಒಂದ್ ದೊಡ್ಡ ತಪ್ಪೆ ಮಾಡಿದ್ಯಾ. ಅದನ್ನ ಮುಚ್ಚಾಕಕ್ಕೆ ಸುಳ್ಳು ಸುಳ್ಳು ಹೇಳ್ತಾನೆ ಇದ್ಯಾ. ಒಪ್ಕೊಂಡ್ಬಿಡು, ದಿಟ ತಾನೇ ಹೇಳ್ತಿರೋದು. ಲಚ್ಚಿ ಲಚ್ಚಿ ಪಾಪ ಸಂಗಪ್ಪ ಗೋಪಾಲ್ ಮಾಮನ್ ಉಸಾರ್ ಮಾಡೋದಕ್ಕೆ ಯಾವ ಪಾಟಿ ಕಷ್ಟ ಪಡ್ತಾ ಇದ್ರೆ ನೀನು ಬೇರೆ ಸುಳ್ಳು ಹೇಳ್ಕೊಂಡು ಯಾಕೆ ಹಿಂಗ್ ಮೋಸ ಮಾಡ್ತಿದ್ಯಾ? ಹೇಳತ್ತೆ ಮಾಮ ಈಗಿರಂಗೆ ಇರ್ಬೇಕು ಅನ್ನೋದು ಆಸೆನಾ? ಜೋನೆ ಲಚ್ಚಿ, ನೀನು ನಿನ್ನೆ ಆಟೆಲ್ಲ ಹೇಳುವ್ನಿ, ಆದ್ರೂ ಪದೇ ಪದೇ ಪ್ರಶ್ನೆ ಕೇಳಿ ನನ್ ಯಾಕೆ ತಪ್ಪು ತಿಳ್ಕೊತಾ ಇದೆಯಲ್ಲ? ಸಂಗಮಪ್ಪ ನಿಮ್ಮ ಅವ್ವನ ಆಸ್ಪತ್ರೆ ಖರ್ಚಿಗೆ ಕಾಸು ಕೊಡದೆ ಓದಿದ್ದು ನಿಮ್ ಗೋಪಾಲ್ ಮಾಮಗೂ ಗೊತ್ತು. ಈಗ ನಾವು ಹೋಗಿ ತಿಟ್ಟ ಹೇಳಿ ಆಮೇಲೆ ನಿಮ್ ಮಾಮಂಗೆ ಎಚ್ಚರ ಆಗ್ಬಿಟ್ರೆ ನಿಮ್ ಮಾಮ ಸಂಗಮಪ್ಪನ ಸುಮ್ಗೆ ಬಿಟ್ಟಾರ? ಮೊದಲೇ ತಂಗಿ ಅಂದ್ರೆ ಪಿರಾಣ, ಅದಕ್ಕೆ ಜಗ್ಲಕ್ ಬುದ್ದು ಇವ್ರಿಗೂ ಸತ್ಯ ಗೊತ್ತಾಗಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವೆಲ್ಲ ಬೇಕಲ್ಲ ಚವ ನಿಂಗೆ? ದಿಟ್ಟ ಹಂಗ್ ಮಾಡಿದ್ರು ಮಾಡ್ಬಿಡ್ತದೆ. ಯಾಕಂದ್ರೆ ಮಾಮಂಗೆ ಗಿಜ್ಜವ ಅಂದ್ರೆ ಜೀವ. ಅದಕ್ಕೆ ನಾನು ಹಂಗ್ ಸುಳ್ಳು ಹೇಳಿದ್ದು. ಈಗ್ಲಾನ ಗೊತ್ತಾಯ್ತಾ ಈ ಶಾಂತ ಎಂತ ನೇತ್ ನೋಳು ಅಂತ? ಇಲ್ಲ ಅತ್ತವ್ವ, ನಂಗೀಗ್ಲೂ ನಿನ್ ಮೇಲೆ ಅನುಮಾನ ಹಂಗೆ ಐತೆ. ನೀನೇನ್ ಹೇಳ್ದೆ? ನಮ್ಮವ್ವ ಸತ್ತಿದ್ದು ಆಸ್ಪತ್ರೆಯಲ್ಲಿ ಅಂತ ತಾನೆ? ಹೌದು. ಆದ್ರೆ ಗೋಪಾಲ್ ಮಾಮ ಅವ್ವ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲಿ ಅಂತ ಹೇಳಿತ್ತಲ್ಲ. ಇವೆರಡರಲ್ಲಿ ಯಾವ್ದು ನಿಜ? ಏ ನಾ ಯೋನ್ ನೋಡಿದ್ನೋ ಅದೇ ದಿಟ್ಟ ಲಚ್ಚಿ. ಹಂಗಾರೆ ಮಾವನಂತ ಸುಳ್ಳು ಹೇಳ್ತಾ? ನೀ ಎಲ್ಲದಕ್ಕೂ ಹಿಂಗ ಅನುಮಾನ ಪಟ್ಕೊಂಡ್ ನಿಂತ್ಕೊಂಡ್ರೆ ನಾ ಎಲ್ಲಾನು ಬಗೆಹರಿಸ್ಕೊಂಡ್ ನಿಂತ್ಕೊಳಕ್ ಆಗಕ್ಕಿಲ್ಲ. ನೋಡವ್ವ, ನನ್ ಮಾತು ಕೇಳು. ನೀನು ಗೋಪಾಲ್ ಮಾಮನ್ ವಿಸ್ಕಿಕ್ಕೆ ತಲೆನೂ ಹಾಕ್ಬೇಡ, ತಲೆನೂ ಕೆಡ್ಸ್ಕೊಂಬೇಡ. ಆಮೇಲೆ ಅಪ್ಪಿ ತಪ್ಪಿನೂ ಅವ್ರೆ ನಿಮ್ಮ ಮಾಮ ಅನ್ನೋ ವಿಷಯ ಯಾರಿಗೂ ಹೇಳ್ಬೇಡ, ಎಲ್ರಿಗೂ ತೊಂದರೆ ಆಗೋಯ್ತದೆ. ಸಮಯ ನೋಡ್ಕೊಂಡು ನಾನೇ ಎಲ್ಲ ಸತಿ ಹೇಳ್ಬಿಡ್ತೀನಿ, ಸರಿಯಾ? ಇಲ್ಲ, ಇವತ್ತೇ ಹೇಳ್ತಾ ಇರೋದೆಲ್ಲ ದಿಟ್ಟ ಅಂತ ನಾನು ನಂಬಕ್ ಕಾಯ್ತಾ ಇಲ್ಲ. ಅವ್ವನ ವಿಚಾರದಲ್ಲಿ ಸಂಗಪ್ಪ ಹಿಂಗ್ ಮಾಡಿರೋದ್ ದಿಟ್ಟನೇ ಇರ್ಬೋದು. ಆದ್ರೆ ಹಂಗಂತ ನಮ್ ಗೋಪಾಲ್ ಮಾಮ ಹುಷಾರಾಗ್ದೆ ಹಂಗೆ ಇರ್ಲಿ ಅನ್ನಕ್ಕಾಯ್ತದ? ಇನ್ನೂ ಅನುಮಾನವೇ ನಿಂಗೆ? ಹೌದತ್ತೆ, ನೀನೇನ್ ಯಾರೋ ಹೇಳು, ಆದ್ರೆ ನಮ್ ಗೋಪಾಲ್ ಮಾಮ ಹುಷಾರಾಗಲೇಬೇಕು. ದಿಟ್ವಾಲು ನಮ್ಮವ್ವ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದ ಇಲ್ಲ ಆಸ್ಪತ್ರೆಯಲ್ಲಿ ಸತ್ತಿದ್ದ ಅಂತ ನಂಗೆ ಗೊತ್ತಾಗಲೇಬೇಕು. ಅಕಸ್ಮಾತ್ ನಮ್ಮವ್ವ ರೋಡಲ್ಲಿ ಸತ್ತಿದ್ದ ದಿಟ್ಟ ಆದ್ರೆ ಸಂಗಪ್ಪಂದು ಸಾಸಿವೆ ಕಾಳಷ್ಟು ತಪ್ಪಿರಕ್ಕಿಲ್ಲ. ಇವೆಲ್ಲ ಆಗ್ಬೇಕು ಅಂದ್ರೆ ಗೋಪಾಲ್ ಮಾಮ ಎಚ್ಚರಾಗಿ ಮೊದ್ಲಂಗ್ ಆಗ್ಬೇಕು. ಇವನ್ನೆಲ್ಲ ಮಾತಾಡ್ಬೇಕು. ಅಲ್ಲಿ ಗಂಟ ನಾನ್ ಬಿಡಕ್ಕಿಲ್ಲ. ಏನ್ ಮಾಮ, ಶಾಂತತೆ ಹೇಳಿದ್ದೆಲ್ಲ ದಿಟ್ವೇನಾ? ನಂಗೆ ಗೊತ್ತೆ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅವ್ವನ್ ಕೇಳಿದ್ರೆ ಅವ್ವನೂ ಹೇಳಕ್ಕಿಲ್ಲ. ನೀನಾರ ದಿಟ್ಟ ಏನು ಅಂತ ಹೇಳು ಮಾಮ. ಅವತ್ ಸಂಗಮಪ್ಪ ದುಡ್ಡು ಕೊಡದೆ ಇದಕ್ಕೆ ಅವ್ವ ಸತ್ತೋಯ್ತಾ ಇಲ್ಲ ಆಕ್ಸಿಡೆಂಟಲ್ ಸತ್ತೋಯ್ತಾ? ಹೇಳು ಮಾಮ. ಓ, ಗೊತ್ತಾಯ್ತು ಬಿಡು, ನೀನೇನು ಹೇಳಕ್ಕಿಲ್ಲ, ಹೇಳಕ್ಕೂ ಗೊತ್ತಾಯ್ಕಿಲ್ಲ. ನೀನು ಸತ್ಯ ಹೇಳ್ಬೇಕು ಅಂದ್ರೆ ಮೊದ್ಲಂಗ್ ಆಗ್ಬೇಕು.
ಹಂಗಾಗಬೇಕು ಅಂದರೆ ನಿಂಗೆಲ್ಲನೂ ನೆನಪಾಗಬೇಕು. ನಾನು ನೆನ್ಪು ಮಾಡ್ತೀನಿ, ಎಲ್ಲನೂ ನೆನ್ಪು ಮಾಡ್ತೀನಿ. ನಮ್ಗಿವತ್ತು ಉತ್ತರ ಬೇಕೇ ಬೇಕು. ನಂಗಿಷ್ಟವಾದ ಹಾಡು ನಿಂಗೂ ಇಷ್ಟವಾದ ಹಾಡು. ಆ ಹಾಡು ಹಾಡು ಅಂತ ಯಾವಾಗಲೂ ಕೇಳ್ಕೊತಿರ್ತೀಯ. ಈಗ ಆಡ್ತೀನಿ, ಕೇಳ್ಕೊಂಡು ಬಸಿ ಗೆಪ್ತಿಂಗ್ ಮಾಡ್ಕೊತೀಯ. ಓ, ನೀನು ಅಳ್ತಾ ಇದೆ ಅಂದರೆ ನಾನು ಹೇಳೋದೆಲ್ಲ ಕೇಳ್ತಾ ಇದೆ ಅಂತ ತಾನೇ ಅರ್ಥ. ಒಳ್ಳೇದೇ ಆಯಿತು ಮಾಮ. ಈಗ ನಾನು ಹೇಳೋ ಹಾಡನ್ನ ಕೇಳ್ಕೊ. ಸುನೆ ಸುಳ್ಳಲ್ಲ.